ಸಂವಿಧಾನಬದ್ಧವಾದಂತಹ ಹುದ್ದೆಯನ್ನು ಅಲಂಕರಿಸಿರುವಂತಹ ರಾಜ್ಯಪಾಲರ ಆಗಿದ್ದಂಥ ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು 2 ಲೈನ್ ಓದಿ ಎದ್ದೋದ್ರಲ್ಲ, ಅದು ಕರಾಳ ದಿನನಾಗಿದ್ರೆ ರಾಜ್ಯಪಾಲರು ಬರ್ದನೇನೂ ಇರ್ಬೋದು, ಆದರೆ ರಾಷ್ಟ್ರಪತಿಗಳಿಗೆ ಅವರು ವಿವರಣೆಯನ್ನು ಕೊಡಬೇಕಾಗುತ್ತೆ. ಈ ಹಿಂದನೂ ಕೂಡ ಕೋರ್ಟು ಕಟಕಟ್ಟಿಗೆ ಈ ವಿಚಾರ ಹೋದಾಗ್ಲೂ ಕೂಡ ರಾಜ್ಯಪಾಲರು ಸಂಪೂರ್ಣವಾಗಿ ಓದಲೇಬೇಕು ಅಂತ ಹೇಳಿ ಬೈಂಡಿಂಗ್ ಮಾಡುವಂಥ ಯಾವುದೇ ಕಾನೂನು ಕಟ್ಟಳೆ ಇಲ್ಲ ಅಂತ ಹೇಳಿ ಕೋರ್ಟೇ ಸ್ಪಷ್ಟಪಡಿಸಿದೆ. ಹಾಗಾದರೆ ಇವರು ಹಂಸರಾಜ್ ಭಾರದ್ವಾಜ್ ಮಾಡಿದ್ದು ತಪ್ಪು ಅಂತ ಇವ್ರು ಹೇಳ್ತಾರೆ. ಇವಾಗ ಸುಮ್ಮನೆ ಕಾನೂನು ಅರಿವಿಲ್ದಲೆ ಅಥವಾ ಕಾನೂನು ಗೊತ್ತಿದ್ರೂ ಕೂಡ ಇವರ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ, ಇವರ ಜನವಿರೋಧಿ ಧೋರಣೆ, 5 ರೂಪಾಯಿ ಅಭಿವೃದ್ಧಿ ಕೊಡದೇ ಇರುವಂತಹ ಇವರ ವೈಫಲ್ಯಗಳನ್ನು ಮರೆಮಾಚೋದಕ್ಕೋಸ್ಕರವಾಗಿ ಈ ಒಂದು ಅಧಿವೇಶನ ಮಾಡ್ತಿದ್ರೆ, ಇದು ರಾಹುಲ್ ಗಾಂಧಿ ಯಾವಾಗಲೂ ಕೂಡ ಪಾಕೆಟಿಂದ ತೆಗೆದುಬಿಟ್ಟು ಕಾನ್ಸ್ಟಿಟ್ಯೂಷನ್ ಕಾಪಿನ ಅಲ್ಲಾಡಿಸ್ತಾ ಇರ್ತಾರಲ್ಲ, ಸಿದ್ದರಾಮಯ್ಯನವರೇ ಇದೇ ನೀವು ಕಾನ್ಸ್ಟಿಟ್ಯೂಷನ್ಗೆ ಕೊಡ್ತಾ ಇರೋಂಥ ಮರ್ಯಾದೆ. ನಿಮ್ಮ ರಾಹುಲ್ ಗಾಂಧಿನ ಬೆಚ್ಚಿಸ್ಬಿಟ್ಟು ಚೇರಲ್ಲೇ ಮುಂದುವರಿಬೇಕು, DKನ ಸೈಡಲ್ಲೇ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಕರೆದಿರುವಂಥ ಅಧಿವೇಶನ ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಸ್ಪಷ್ಟವಾಗಿದೆ. ಆದರೆ ಏನು ಮಾಡೋಕ್ಕಾಗಲ್ಲ, 5 ವರ್ಷ ನಿಮಗೆ ಕೊಟ್ಟಾಗಿದೆ, ಹಲ್ಲು ಕಚ್ಕೊಂಡು ತಡ್ಕೊಳ್ಳೇಬೇಕು. ಸಿದ್ದರಾಮಯ್ಯನವರೇ, ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿದ ನಂತರ ಕಾಂಗ್ರೆಸ್ 36 ಸೀಟಿಗೆ ಇಳಿದೋಯ್ತಲ್ಲ, ನೀವು ತೊಲಗಿದ ನಂತರ ಕಾಂಗ್ರೆಸ್ಸಿನ ಪರಿಸ್ಥಿತಿ ಅದೇ ಸ್ಥಿತಿಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಈಗ ಅನುಮಾನನೇ ಬೇಡ. ಜನ ಕಾಯ್ತಾ ಇದ್ದಾರೆ, ಆದರೆ ತಪ್ಪು ಮಾಡಿಬಿಟ್ಟಿದಾರಲ್ಲ 5 ವರ್ಷ ಕೊಟ್ಟು, ಅದಕ್ಕೋಸ್ಕರ ತಡ್ಕೊಂಡಿದ್ದಾರೆ. ನಿಮಗೆ